ಜೇವರ್ಗಿ ತಾಲೂಕು ಕ್ರೀಡಾಂಗಣದಲ್ಲಿ ಸಂಭ್ರಮದ ಧ್ವಜಾರೋಹಣವಾಯಿತು. ಅಧಿಕಾರಿಗಳ ಭಾಷಣದ ಸುರಿಮಳೆಯೂ ಆಯಿತು. ಆದರೆ ಯಾವ ಸಂವಿಧಾನದ ಅಡಿಯಲ್ಲಿ ದೇಶ ನಡೆಯುತ್ತಿದೆಯೋ ಆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ರು. ಇಷ್ಟೇ ಅಲ್ಲ, ಹಿಂದೆ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಮರಣವನ್ನಪ್ಪಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹುತಾತ್ಮ ದಿನ. ಈ ನಾಡಿನ ಮಣ್ಣಿನ ವೀರನಿಗೆ ಒಂದು ಪುಷ್ಪ ನಮನ ಸಲ್ಲಿಸುವ ಸೌಜನ್ಯವನ್ನು ಈ ಅಧಿಕಾರಿಗಳು ತೋರಿಲ್ಲ. ಅಧಿಕಾರಿಯ ಅಸಭ್ಯ ವರ್ತನೆ ಯಾವಾಗ ಸಂವಿಧಾನದ ಮಹತ್ವ ಮತ್ತು ರಾಯಣ್ಣನ ಬಲಿದಾನದ ಬಗ್ಗೆ ಧ್ವನಿ ಎತ್ತಲಾಯಿತೋ ಆಗ ಜೇವರ್ಗಿಯ ತಾಲೂಕಾ ದಂಡಾಧಿಕಾರಿಗಳು ತನ್ನ ಮಿತಿಯನ್ನೇ ಮರೆತರು. ಅಕ್ಷರ ಕಲಿಸುವ ಶಿಕ್ಷಕರಿಗೆ ಏಕವಚನದಲ್ಲಿ ಗುಡುಗಿದ ಅಧಿಕಾರಿ ನಡಿಕೆಳಗೆ ಇಲ್ಲಿಂದ ಹೊರಗೆ ನಡಿ ಎಂದು ದರ್ಪ ತೋರಿದ್ದಾರೆ. ಜ್ಞಾನ ಹಂಚಲು ಬಂದ ಶಿಕ್ಷಕರನ್ನ ಯಾವ್ಯಾವ ಕಿಡಿಗೇಡಿಗಳನ್ನ ಕರೆತಂದಿದ್ದೀರಿ ಎಂದು ಹೀಯಾಳಿಸುವ ಮೂಲಕ ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ಮತ್ತು ಶಿಕ್ಷಕ ವೃತ್ತಿಗೆ ಬಹಿರಂಗ ಸವಾಲು ಹಾಕಿದ್ದಾರೆ. ಈ ಕುರಿತು ದಲಿತ ಖ್ಯಾತ ಹಿರಿಯ ನ್ಯಾಯವಾದಿಗಳಾದ ಬೆಣ್ಣಪ್ಪ ಸಿ ಕೊಂಬಿನ್ಕರ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಹೀಗೆ: ಮಾನ್ಯ ದಂಡಾಧಿಕಾರಿಗಳೇ, ಸಂವಿಧಾನದ ಅರಿವು ಮೂಡಿಸುವುದು ಅಪರಾಧವೇ? ರಾಯಣ್ಣನ ಸ್ಮರಣೆ ಮಾಡುವುದು ತಪ್ಪೆ? ನೆನಪಿರಲಿ, ನೀವು ಕುಳಿತಿರುವ ಕುರ್ಚಿಗೆ ಬೆಲೆ ಇರುವುದು ಸಂವಿಧಾನದಿಂದಲೇ ಹೊರತು ನಿಮ್ಮ ಅಹಂಕಾರದಿಂದಲ್ಲ. ಶಿಕ್ಷಕರನ್ನ ಕಿಡಿಗೇಡಿಗಳೆಂದು ಕರೆಯಲು ನಿಮಗೆ ಅಧಿಕಾರ ಕೊಟ್ಟವರು ಯಾರು? ಇದು ಶಿಕ್ಷಕ ವೃತ್ತಿಗೆ ಮತ್ತು ಈ ನಾಡಿನ ಇತಿಹಾಸಕ್ಕೆ ಮಾಡಿದ ದ್ರೋಹ. ಗಣರಾಜ್ಯೋತ್ಸವದ ವೇದಿಕೆಯಲ್ಲಿ ಸಂವಿಧಾನದ ಬಗ್ಗೆ ಮಾತನಾಡದ, ರಾಯಣ್ಣನ ಬಲಿದಾನವನ್ನು ಸ್ಮರಿಸದ ನೀವು ಕೇವಲ ಅಧಿಕಾರ ಚಲಾಯಿಸಲು ಬಂದಿದ್ದೀರಾ. ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಸಂವಿಧಾನ ಪ್ರೇಮಿಗಳನ್ನೇ ಹೊರದಬ್ಬುವ ನಿಮ್ಮ ಈ ದರ್ಪಕ್ಕೆ ಜನರೇ ಉತ್ತರ ನೀಡಲಿದ್ದಾರೆ. ಈ ಘಟನೆಯ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡಲೇ ಗಮನ ಹರಿಸಿ ಸಂವಿಧಾನಕ್ಕೆ ಮತ್ತು ಶಿಕ್ಷಕರಿಗೆ ಅವಮಾನ ಮಾಡಿದ ತಾಲೂಕು ದಂಡಾಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸಬೇಕಿದೆ. ತಾಲೂಕು ದಂಡಾಧಿಕಾರಿಗಳಿಗೆ ಸಂವಿಧಾನದ ಬಗ್ಗೆ ಪರಿಜ್ಞಾನವಿಲ್ಲ, ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಸರಿಯಾಗಿಲ್ಲ. ಶಾಲಾ ಮುಗ್ಧ ಬಾಲಕ ಬಾಲಕಿಯರಿಗೆ ಈ ಸಂವಿಧಾನದ ಬಗ್ಗೆ ಯಾವ ಗಣ್ಯಮ ವ್ಯಕ್ತಿಗಳು ಕೂಡ ಇವತ್ತಿನ ವೇದಿಕೆಯಲ್ಲಿ ತಿಳಿಸಿ ಹೇಳಿಲ್ಲ. ಇವರಿಗೆ ಸಂವಿಧಾನದ ಬಗ್ಗೆ ಪರಿಜ್ಞಾನವಿಲ್ಲ. ಇವತ್ತಿನ ದಿನ ದೇಶದಲ್ಲಿ ಯಾವ ಅಧಿಕಾರಿಗಳಿಗೂ ಸಂವಿಧಾನ ಬಗ್ಗೆ ಇನ್ನೂ ಪರಿಜ್ಞಾನವಿಲ್ಲ. ದಯವಿಟ್ಟು ಎಲ್ಲ ಅಧಿಕಾರಿಗಳಿಗೆ ನಾನು ಹೇಳಲು ಇಷ್ಟಪಡುತ್ತೇನೆ, ಮೊದಲು ನೀವು ಸಂವಿಧಾನವನ್ನು ಎಲ್ಲಿಯವರೆಗೆ ನೀವು ಓದಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಿಮಗೆ ಸಂವಿಧಾನದ ಬಗ್ಗೆ, ನಿಮ್ಮ ಅಧಿಕಾರದ ಬಗ್ಗೆ ನಿಮಗೆ ಸರಿಯಾಗಿ ಸಾರ್ವಜನಿಕರಿಗೆ ಒಂದು ವ್ಯವಸ್ಥೆಯನ್ನು ಮಾಡಲು ವಿಫಲರಾಗುತ್ತೀರಿ. ವೇದಿಕೆಯ ಮೇಲೆ ಕುಳಿತಂಥವರು ಯಾವ ವ್ಯಕ್ತಿಗೂ ಸಂವಿಧಾನ ಬಗ್ಗೆ ಮಾತನಾಡಲು ಹೇಳಲು ಬರುವುದಿಲ್ಲ. ವಿನಾಕಾರಣ ವೇದಿಕೆಯ ಮೇಲೆ ಕುಳಿತು ಪೋಜು ಕೊಡ್ತೀರಿ ವಿನಃ ಸಂವಿಧಾನದ ಪರಿಜ್ಞಾನವಿಲ್ಲ. ಸಂವಿಧಾನದ ಪರಿಜ್ಞಾನ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕಡೆಗಣಿಸಿ ಎದಕ್ಕೂ ಕೆಲಸಕ್ಕೆ ಬರದಂಥವರು ರಾಜಕೀಯದವರು ಸ್ಟೇಜ್ ಮೇಲೆ ಕುಂತು ಅಖಂಡವಾದ ರಾಷ್ಟ್ರ, ಇಂತಹ ರಾಷ್ಟ್ರದಲ್ಲಿ ನಾವು ಹುಟ್ಟಿದ್ದು ನಮ್ಮ ಹೆಮ್ಮೆ. ನಾವೆಲ್ಲರೂ ಭಾರತೀಯರು. ನಮ್ಮ ದೇಶದಲ್ಲಿ ಹಲವಾರು ಸೌಲಭ್ಯಗಳು ಹಾಗೂ ಸಮಾನತೆಗಾಗಿ ಹಾಗೂ ವಿವಿಧ ಕಟ್ಟಳೆಗಳಿಂದ ಬೇಸತ್ತ ನಮ್ಮ ರಾಷ್ಟ್ರ ನಾಯಕರುಗಳು ಅದರಿಂದ ಮುಕ್ತಿ ಹೊಂದಬೇಕೆಂದು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಅದೇನೆಂದರೆ ಸಂವಿಧಾನ ರಚನೆ ಮಾಡುತ್ತಾರೆ. ಅದರಿಂದ ನಮ್ಮ ಜನತೆಗೆ ತುಂಬಾ ಸೌಲಭ್ಯಗಳು ಸಿಕ್ಕಂತಾಗಿವೆ. ಅಂದು ಸಂವಿಧಾನ ರಚನಾ ಸಮಿತಿಗಳು ಮಾಡುತ್ತಾರೆ. ಅದರಲ್ಲಿ 22 ಸಮಿತಿಗಳು ಇರುತ್ತವೆ. ಆದರೆ ಮುಖ್ಯವಾದ ಸಮಿತಿ ಎಂದರೆ ಕರಡು ಸಮಿತಿ. ಇದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕರಡು ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಒಟ್ಟು ಇರುವ ಇವರ ಸದಸ್ಯರುಗಳು ಇವರ ಜೊತೆಗೆ ಇರುತ್ತಾರೆ 6 ಜನರು. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗರ್, ಎನ್ ಗೋಪಾಲಸ್ವಾಮಿ ಅಯ್ಯಂಗರ್, ಸೈಯದ್ ಮೊಹಮ್ಮದ್ ಸಾದುಲ್ಲಾ, KM ಮುನ್ಸಿ, ಮಾಧವರಾವ್ ನಿಧನ ನಂತರ BL ವಿಟ್, TT ಕೃಷ್ಣಚಾರಿ ಅವರ ನಿಧನದ ನಂತರ TP ಕೈತಾನ್, ಇವರೆಲ್ಲರೂ ಕೂಡಿಕೊಂಡು ಸಂವಿಧಾನ ಪ್ರತಿಗಳನ್ನು ರಚನೆ ಮಾಡುವಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಹಕಾರಿಯಾಗಿರುತ್ತಾರೆ. ರವಿಕುಮಾರ್